ಕೊರೋನಾ ವೈರಸ್ ಹೆಚ್ಚಳದ ನಡುವೆ ಹೊಸ ವರ್ಷಾಚರಣೆ. ವಿಧಾನಸೌಧದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಈಗ ಪರಮೇಶ್ವರ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹೊಸ ವರ್ಷಾಚರಣೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರವನ್ನ ವಹಿಸುವಂತಹ ಒಂದು ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ. ಅಹಿತಕರ ಘಟನೆ ನಡೆಯದಂತೆ ನಿಗಾ ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಆರೋಗ್ಯ ಇಲಾಖೆ ಸೂಚನೆಯಂತೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಗಳು ನಡೆದಿವೆ. ಅವ್ರ ಗಮನಕ್ಕೆ ತರ್ತೇನೆ. ಯಾವ ಉಪಾಧ್ಯಾಯರು ಆ ಮಕ್ಕಳಿಗೆ ಆ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕೂಡ ಸೂಚಿಸ್ತೇನೆ. ಸೊ ಇವತ್ತು ನಡೆದಂತಹ ಒಂದು ಸಭೆ, ಆರೋಗ್ಯ ಇಲಾಖೆ ಸೂಚನೆಯಂತೆ ಕೋವಿಡ್ ನಿಯಂತ್ರಣದ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಸೊ ಈಗಷ್ಟೇ ಗೃಹ ಸಚಿವರು ಪರಮೇಶ್ವರ್ ಕೂಡ ಮಾತನಾಡ್ತಾ ಇದ್ರು. ಅಂದ್ರೆ ಈಗಿರುವಂತಹ ಪ್ರಮುಖವಾದಂತಹ ವಿಚಾರ ಅಂದ್ರೆ ಒಂದು ಕ್ರಿಸ್ಮಸ್ ಇದೆ, ಅದಾದ ನಂತರ ವರ್ಷಾಚರಣೆ ಇದೆ. ಸೊ ಇವೆರಡಕ್ಕೂ ಕೂಡ ಏನಾದರೂ ಸಪರೇಟ್ ಆದಂತಹ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಬೇಕಾ, ಅಥವಾ ಈಗ ಸದ್ಯಕ್ಕೆ ಕೇಸಸ್ ತುಂಬಾನೇ ಕಮ್ಮಿ ಇರುವಂತಹ ನಿಟ್ಟಿನಲ್ಲಿ ಅದೇ ರೀತಿ ಮುಂದುವರಿಯುವಂಥದ್ದು ಸೂಕ್ತನಾ ಅನ್ನುವಂಥದ್ರ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರ ನಡೆದಂತಹ ಒಂದು ಸಭೆ ಇದು. ಸಹಜವಾಗಿ ಹೆಚ್ಚಿನ ಜನಸಂದಣಿ ಇರುವಂತಹ ಒಂದು ಜಾಗ MG ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಹೊಸ ವರ್ಷಾಚರಣೆಗೆ ಅಂತ ಹೇಳಿ ಜನ ಸೇರ್ತಾರೆ. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನುವಂಥ ಒಂದು ಆತಂಕ ಸಹಜವಾಗಿ ಇದ್ದೇ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಆರೋಗ್ಯ ಇಲಾಖೆ ಏನೇನು ಸೂಚನೆಯನ್ನು ಕೊಡುತ್ತೋ ಅದನ್ನು ಪಾಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗಿದೆ. ಈ ಒಂದು ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದರು. ಅಲೋಕ್ ಮೋಹನ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಇವತ್ತು ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ MG ರೋಡ್ನಲ್ಲಿ, ಬ್ರಿಗೇಡ್ ರೋಡ್ನಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ಜನ ಸೇರಿಕೊಂಡು ಅಲ್ಲಿ ಅವತ್ತು ಸೆಲೆಬ್ರೇಷನ್ ಮಾಡೋದನ್ನು ನಾವು ಅನೇಕ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಅನೇಕ ಸಂದರ್ಭದಲ್ಲಿ ಕೆಲವು ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಒಂದು ಪ್ರಿಕಾಷನರಿ ಮೆಷರ್ ಅಂಥೇಳಿ ಎಲ್ಲ ಏಜೆನ್ಸಿಗಳು, ಪೊಲೀಸ್ ಒಂದೇ ಅಲ್ಲ, ಪೊಲೀಸಿನ ಜೊತೆಗೆ ಫೈರ್ನವರು, ಆಮೇಲೆ ಎಕ್ಸೈಸ್ನವರು, ಆಮೇಲೆ ಮೆಟ್ರೋದವರು, KSRTC ಇದು BMTCನವರು, ಆಮೇಲಿಂದ ಹೆಲ್ತ್ನವರು ಎಲ್ಲರನ್ನು ಕೂಡ ಇವತ್ತು ಸಭೆ ಕರೆದು ಅವರವರ ಜವಾಬ್ದಾರಿ ಏನು ಮತ್ತು ಯಾವುದೇ ರೀತಿಯಲ್ಲಿ ಘಟನೆ ನಡೀಬಾರ್ದು. ಅದರ ಜೊತೆಗೆ ಈಗ ನಮಗೆ ಈ ಕೋವಿಡ್ದು ಬೇರೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತೇಳಿ ನಾವು ಸಭೆ ಕರೆದಿದ್ದು. ಆ ಪ್ರಕಾರ ಇವತ್ತು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲ ಏಜೆನ್ಸಿಗಳಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅವರವರ ಇಲಾಖೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಬಾರಿ ಅವರವರ ಇಂಟರ್ನಲಿ ಡಿಪಾರ್ಟ್ಮೆಂಟ್ ವೈಸು ಅವರು ಮಾಡಿಕೊಂಡು ಕೋಆರ್ಡಿನೇಟ್ ಮಾಡ್ತಾರೆ. ಒಟ್ಟಾರೆ ಯಾವುದೇ ರೀತಿಯ ಘಟನೆಗಳು ನಡೀಬಾರ್ದು ಅನ್ನೋದನ್ನು ನಾವು ಎಚ್ಚರಿಕೆ ವಹಿಸ್ತಾ ಇದ್ದೇವೆ. ಜೊತೆಗೆ ನಮ್ಮಲ್ಲಿ ಹೊರಗಿಂದ ಬರ್ತಕ್ಕಂಥ ಜನ ಈಗ ಯಾರಾದರೂ ಕೂಡ ಬೇರೆ ಬೇರೆ ದೃಷ್ಟಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ತೊಂದರೆ ಮಾಡ್ಬೋದು, ಅದನ್ನು ಕೂಡ ನಾವು ಗಮನಿಸ್ತೇವೆ. ನಮ್ಮ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ